ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಭಾಳ ಸೂಕ್ತ. ನಾವು ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೇವೆ, ಆದ್ಯತೆಯನ್ನು ಕೊಟ್ಟಿದ್ದೇವೆ. ಜನಸಂಖ್ಯೆಯಲ್ಲಿ ಸುಮಾರು 60% ಮಹಿಳೆಯರು ಇರುವಾಗ ಇವತ್ತೊಂದು ರಾಯಬಾಗ ತಾಲೂಕಿನ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಸರ್ವಾಧ್ಯಕ್ಷರಾಗಿ ಅವರೆಲ್ಲರೂ ತಾವೆಲ್ಲ ಆಯ್ಕೆ ಮಾಡಿದ್ದು ಭಾಳ ಸೂಕ್ತ. ಇದು ಒಳ್ಳೆಯದು. ಅವರದ ಸೇವಾವಧಿಯಲ್ಲಿ ನಮ್ಮ ರಾಯಬಾಗ ತಾಲೂಕಲ್ಲಿ ಒಳ್ಳೆಯ ಒಂದು ಸಾಹಿತ್ಯದ ಪರಿಸರ ನಿರ್ಮಾಣ ಆಗಲಿ, ಸಾಹಿತ್ಯದ ಬಗ್ಗೆ ಇವತ್ತು ಎಲ್ಲರಲ್ಲಿ ಆಸಕ್ತಿ ಮೂಡಿಸುವಂಥ ಕಾರ್ಯಕ್ರಮಗಳು ನಡೀಲಿ. ಯಾಕಂದರೆ ಸಾಹಿತ್ಯವೇ ಬದುಕು. ಎಲ್ಲಿ ತನಕ ಬದುಕಿರ್ತದೋ ಅಲ್ಲಿ ತನಕ ಸಾಹಿತ್ಯ ಇರ್ತದೆ. ಸಾಹಿತ್ಯಕ್ಕೂ ಬದುಕಕ್ಕೂ ನೇರವಾದಂಥ ಸಂಬಂಧ ಅದ. ಅದಕ್ಕಾಗಿ ಈ ಕಾರ್ಯಕ್ರಮ ಸೇವಾವಧಿಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲೆಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಅವ್ರು ನಮ್ಮ ರವಿ ಪಾಟೀಲ್ರಂತೂ ನಾ ಹೇಳಿಲ್ಲ ಅವ್ರು ನಿನ್ನೆ ಇದು 8ನೇದಲ್ಲ ನಿಮಗೆ 100ನೇ ಸಾಹಿತ್ಯ ಇದನ್ನು ಆಗಬೇಕು ಆ ರೀತಿ ರವಿ ಪಾಟೀಲ್ ಅವರು ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆಯಲ್ಲಿ ಸಹಕಾರ ಮಾಡಿ ಸಾಹಿತ್ಯದ ಬೆಳವಣಿಗೆ ನಮ್ಮ ತಾಲೂಕಿನಲ್ಲಿ ಹೆಚ್ಚಾಗಲಿ, ಇದೊಂದು ಮಾದರಿ ಆಗಲಿ. ನಮ್ಮ ತಾಲೂಕು ಇಷ್ಟು ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದು ಬೇರೆ ತಾಲೂಕುಗಳು ಯಾವಾಗ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಾವು ತಾಲೂಕು ಸಾಹಿತ್ಯ ನೋಡ್ತಾ ಇದ್ವಿ. ಅದು ಇದು ಭಾಳ ವೈಶಿಷ್ಟ್ಯಪೂರ್ಣವಾದಂಥದ್ದು. ಇದು ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ರವಿ ಪಾಟೀಲ್ ಅವರು ಭಾಳ ಮುತುವರ್ಜಿ ವಹಿಸಿ ಭಾಳ ಉತ್ಸಾಹದಿಂದ ಸ್ಫೂರ್ತಿಯಿಂದ ಎಲ್ಲರೂ ಒತ್ತಿಗೆ ಕರ್ಕೊಂಡು ಅವರಿಗೆ ಸಾಹಿತ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರನ್ನೂ ಕೂಡ ನಾವು ಅಭಿನಂದಿಸಿ ಮತ್ತೊಮ್ಮೆ ನಮ್ಮ ಬಾಳಪ್ಪನವರು ಮೇಡಮ್ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸಿ ನಮ್ಮ ಆಹ್ವಾನವನ್ನು ತಾವೆಲ್ಲ ಸ್ವೀಕರಿಸಿದ್ದೇವೆ. ನಮಗೆ ಬಹಳ ಸಂತೋಷ ಆಗಿದೆ ಮೇಡಮ್. ನಮಗೆಲ್ಲ ದೇವರಿಗೆ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಶಕ್ತಿ, ಸಂಪತ್ತೆಲ್ಲ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವತ್ತು